ಗುಡ್ ಆಫ್ಟರ್ನೂನ್. ನಿನ್ನೆ ರಾತ್ರಿ ನಾನು ಕೋಲಾರ ಬಂದಾಗ ರಾತ್ರಿ 8:45 9 ಗಂಟೆ ಆಗಿತ್ತು. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಇಲ್ಲಿಂದ ಇವಾಗ ಮನೆಯಿಂದ ನಮ್ಮನೆಗೆ ಹೋಗ್ತಾಯಿದ್ದೀನಿ, ಬೆಂಗಳೂರು. ಸೊ ಮಾಮೂಲು ಹೊಸಕೋಟೆ ಸಿಟಿ ಹೋಗೋ ಬದಲಾಗಿ ಯಾಕೆ ಮಾಲೂರು ಹೊಸೂರು ಈ ಥರ ಹೋಗಬಾರ್ದು ಅಂತ ಹಿಂಗೆ ಹೊರಟಿದ್ದೀವಿ. ಹೊಸೂರಲ್ಲಿ ನಮ್ಮ ಕಸಿನ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಮನೆ ಹೋಗೋಣ ಅಂತ ಈಗ ಮಾಲೂರು ರೋಡಲ್ಲಿ ಹೊರಟಿದ್ದೀನಿ. ಜೊತೆಗೆ ನಮ್ಮ ಮೇಡಮ್ ಇದ್ದಾರೆ. ಇವಾಗ ಒಂದು ರೈಡು ಆಗುತ್ತೆ, ಪ್ಲಸ್ ಅವರಿಗೆ ಭೇಟಿ ಮಾಡ್ದಂಗೆ ಆಗುತ್ತೆ ಅಂತ ಅದಕ್ಕೆ ಈಗ ಹೊರಟಿದ್ದೀವಿ. ಮೊದಲು ನಾವು ಕೋಲಾರಲ್ಲಿ 10 ವರ್ಷ ಇದ್ದೆ. ನಾನು 10 ವರ್ಷ 2006ರಿಂದ 2016ವರೆಗೂ 10 ವರ್ಷ ಇದ್ದೆ. ಸೊ ಆವಾಗ ಇಲ್ಲೆಲ್ಲ ಸೈಕ್ಲಿಂಗು, ಬೈಕಿಂಗ್ ಇಲ್ಲಿ ಸುತ್ತಮುತ್ತಲು ಎಲ್ಲ ಜಾಗಗಳು ನೋಡಿದ್ವಿ. ಆಫ್ಟರ್ ಲಾಂಗ್ ಗ್ಯಾಪ್ ಇವಾಗ ಕೋಲಾರಿಂದ ಹೊಸೂರು ಈ ರೋಡು ಆಲ್ಮೋಸ್ಟ್ 7-8 ವರ್ಷದ ಮೇಲಾಯಿತು. ನಾವು ಈ ಕಡೆಯಿಂದ ಶಿಫ್ಟ್ ಆದಾಗೂ ಬರಲಿಲ್ಲ ಈ ಕಡೆ. ಬಟ್ ಚೆನ್ನಾಗಿದೆ, ಒಂಥರ ಸಿನಿಕ್ ಚೆನ್ನಾಗಿದೆ, ಸೈಕ್ಲಿಂಗು ಚೆನ್ನಾಗಿರುತ್ತೆ. ಇದು ಒಳ್ಳೆ ಹಳೆಯ ರೋಡ್ಗಳು, ಆ ಕಡೆ ಈ ಕಡೆ ಮರ ಗಿಡ ಚೆನ್ನಾಗಿರುತ್ತೆ. ಈ ಊರ ಹೆಸರು ಒಕ್ಲೇರಿ ಅಂತ. ಒಕ್ಲೇರಿ ಇದು ಕೋಲಾರ ತಾಲೂಕೆ ಬರುತ್ತೆ. ಇಲ್ಲಿಂದ ಇಲ್ಲಿ ಮುಂದೆ ಲೆಫ್ಟಿಗೆ ಹೋದರೆ ಮಾರ್ಕಂಡೇಶ್ವರ ಅಂತ ಬೆಟ್ಟ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲೆ ದೇವಸ್ಥಾನ ಇದೆ, ವಿಷ್ಣುದು ಶಿವ ಯಾರ್ದೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, ಸುಮಾರು ಸರಿ ಹೋಗಿದ್ದೆ. ಮಾರ್ಕಂಡೇಶ್ವರ ಬೆಟ್ಟ ಅಂತ ಮೇಲೆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಒಳ್ಳೆ ಕಾಡು ಮಧ್ಯೆ ಒಂದು ಸ್ವಲ್ಪ ಇಲ್ಲಿದೆ ಅಲ್ಲ, ಇದು ಒಕ್ಲೇರಿ ಗ್ರಾಮ ಪಂಚಾಯತಿ. ಇಲ್ಲಿ ಒಳಗೆ ಹೋಗಬೇಕು. ಒಳಗೆ ಹೋದರೆ ಇಲ್ಲಿಂದ ಮಾರ್ಕಂಡೇಶ್ವರ 3.5 ನೋಡ್ತೀರಾ? ಹಾಂ ಹಾಂ ಮಾರ್ಕಂಡೇಶ್ವರ ಬೆಟ್ಟ ಬರೀ 3.5 ಕಿಲೋಮೀಟ್ರ್ ಅಷ್ಟೆ. ಹೈವೇ ಕನೆಕ್ಷನ್ ಇದೆ. ಇದು ಚೆನ್ನೈ ಅಂತ ನೋಡು, ಚೆನ್ನೈ ಹೈವೇ ಅಂತ, ಟೋಲ್ ಗೇಟ್. ಇಲ್ಲಿಂದ ಚೆನ್ನೈ ಹೈವೇಗೆ ಕನೆಕ್ಟ್ ಆಗುತ್ತೆ. ನಗರ ಫುಲ್ಲು ರಶ್ ಆಗಿಬಿಡಿದೆ, ಎಲ್ಲ ಕಡೆ ಜಾಮು. ನಾವು ಬಂದು ಮತ್ತೆ 7-8 ವರ್ಷದ ಮೇಲೆ ಆಯ್ತಲ್ಲ, ಅವಾಗ ಇಷ್ಟು ಜಾಮ್ ಇರಲಿಲ್ಲ. ಎಲ್ಲ ಊರುಗಳು ಬೆಳೀತಾ ಇದ್ದಾವೆ, ಎಲ್ಲ ಕಡೆ ಟ್ರಾಫಿಕ್ ಜಾಸ್ತಿ. ಅದರಲ್ಲೂ ಎಲ್ಲ ಕಡೆ ಭಾನುವಾರ ಅಂತೂ ಇನ್ನೂ ವಿಪರೀತ ನೋಡಿ, ಎಲ್ಲ ಟ್ರಕ್ಗಳೇ ಇದ್ದಾವೆ. ಅದರಲ್ಲಿ ಬೇರೆ ಜಗಳನಾ, ಇದರಲ್ಲಿ ಬೇರೆ ಜಗಳ ಆಡ್ತಾರೆ ನೋಡಪ್ಪ. ಹಾಂ ಜನ ಏನು ಬರೀ ಎಲ್ಲ ಇವೇ ಇದ್ದಾವೆ, ಬರೀ ಕಂಟೈನರ್ಗಳೇ ಇದ್ದಾವೆ. ಹಾಂ ಇಷ್ಟು ಇರಲಿಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಇರ್ತಾಯಿತ್ತು ಅಷ್ಟೇ. ನಿಜ ಆಗಲಪ್ಪ, ಸಂಡೇನೇ ಹಿಂಗೆ ಅಂದರೆ ನಾಳೆ ಇನ್ನು ಹೆಂಗಿರ್ಬೋದು. ಟ್ರಾಫಿಕ್ ನೋಡಿ ಹೆಂಗಿದೆ ಉದ್ದಕ್ಕೂ. ಮಾಲೂರಲ್ಲಿ ರೋಡು ಸರಿ ಇರಲಿಲ್ಲ, ಟ್ರಾಫಿಕ್ಕು ಜಾಸ್ತಿ. ಅಪ್ಪ ಊರು ದಾಟೋಷ್ಟರಲ್ಲಿ ಸಾಕಾಗೋಯ್ತು. ಮೊದಲು ಮಾಲೂರಿಂದ ಹೊಸೂರು ರೋಡ್ ಚೆನ್ನಾಗಿತ್ತು, ಇವಾಗ ಹೆಂಗಾಗಿದೆಯೋ ಗೊತ್ತಿಲ್ಲ. ದುಡ್ಡು
ದುಡ್ಡು ಓಯ್ ಅಲ್ಲ ದುಡ್ಡು ಏನಾದರೂ ಹೋಗಿದ್ಯಾ? ದುಡ್ಡು ಅಲ್ಲ ಹಾರಿದೆ ನೋಡಿ ಹಿಂದೆ. ಅಲ್ಲ ನಿನ್ನ ದುಡ್ಡು ಏನಾದರೂ ಬಿದ್ದಿದ್ಯಾ ಜೇಬಿಂದ? ನನಗೇನೋ ದುಡ್ಡು ಬಿದ್ದಂಗೆ ಆಯ್ತು ನನಗೆ. ಏನಪ್ಪ ಒಟ್ಟು ಹಾರ್ತು ಅಂತ. ಅವಲ್ಲ ಒಂದು ದುಡ್ಡು ಬಿದ್ದಿದ್ರೆ ಏನೋ ಹಾರ್ತು ನೋಡಿ. ಏನು ತಗೋತ ನಾನು. ಮಳೆ ಜೋರಾಗಿ ಬಿದ್ದಿದೆ ಇಲ್ಲಿ. ಹೊಸೂರು ಸಿಟಿ ಬಂತು. ಸೊ ಇಲ್ಲಿವರೆಗೂ ನಂದು 1000 ಕಿಲೋಮೀಟ್ರ್ ರೈಡ್ ಆಯಿತು. ಇವತ್ತು 3ನೇ ದಿವಸ. ಇವತ್ತು 1000 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ನಮ್ಮ ಮನೆ ಇನ್ನೂ ಇರ್ಬೋದು ಒಂದು 50-60 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ 1110 ಹತ್ರ ಆಗುತ್ತೆ. ಈ ನೆನ್ನೆ ಎಲ್ಲ ಇಡೀ ದಿನ ಓಡಿಸಿದ್ರೆ ಬೋರ್ ಆಗಿಲ್ಲ. ಇವತ್ತು 2 ಅವರ್ ಓಡಿಸೋಷ್ಟರಲ್ಲಿ ಸಾಕಾಗೋಯ್ತು. ರೋಡು ಟ್ರಾಫಿಕ್ಕು ಓ ಓ ಓ ಓ. ಇಲ್ಲಿ ನಮ್ಮ ಕಸಿನವ್ರಿಗೆ ಮಾತಾಡಿಸ್ಕೊಂಡು ಆಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಹೊಸೂರಲ್ಲಿ ನಮ್ಮ ಬ್ರದರ್ ಅವರಿಗೆ ಭೇಟಿ ಮಾಡಿಕೊಂಡು ಇವಾಗ ಮತ್ತೆ ಮನೆ ಕಡೆ ಹೊರಟಿದ್ದೀವಿ. ಇಲ್ಲಿಂದ ಮನೆ ಇನ್ನು 56 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನೈಸ್ ರೋಡಲ್ಲಿ ಹೋದರೂ ಕೂಡ 56. ಸೊ ಲಾಂಗ್ ವೀಕೆಂಡ್ ರಿಟರ್ನ್ ಟ್ರಾಫಿಕ್ಕು ಶುರು ಆಗುತ್ತೆ. ಇನ್ನೇನು ಹತ್ತಿಬೆಲೆಯಿಂದ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಮೋಸ್ಟ್ಲಿ ಇಲ್ಲೂ ಒಂದು ಸ್ವಲ್ಪ ಫ್ಲೈಓವರ್ ಹತ್ರ ಅಲ್ಲಿ ಜಾಮ್ ಇತ್ತು. ಎಲ್ಲ ಲಾಂಗ್ ವೀಕೆಂಡ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಬರೋರು ಇರ್ತಾರೆ. ನಮಗೆ ನೈಸ್ ರೋಡ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜು. ಸೊ ನಾವೀಗ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಎದುರುಗಡೆ ಹತ್ತಿಬೆಲೆ ಬಾರ್ಡರ್ ಇದೆ. ಅಲ್ಲಿ ಹೊಸೂರು ಹತ್ರ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಫುಲ್ ಜಾಮು. 15-20 ನಿಮಿಷ ಲೇಟ್ ಆಗೋಯ್ತು. ಸುಮುಕ್ ಮಾಡ್ತಾ ಇದ್ದಾನೆ. ಇಲ್ಲ ನಾನು ಮಾಡ್ತೀನಿ. ಸುಮಿ ಹೇಳ ಮಗ. ಹುಸ್ಕೂರು ರಸ್ತೆ. ಫುಲ್ ಟ್ರಾಫಿಕ್ ಇದೆ ಇವತ್ತು ಸಂಡೇನೂ. ಇಡೀ ಹೊಸೂರಿಂದ ಎಲೆಕ್ಟ್ರಾನಿಕ್ ಸಿಟಿ ಬಂದ್ವಿ, ಆದರೂ ಟ್ರಾಫಿಕ್ ಏನು ಕಡಿಮೆ ಇಲ್ಲ. ನೈಸ್ ರೋಡಿಗೆ ಎಂಟ್ರ್ ಆದ್ವಿ. ನೈಸ್ ರೋಡ್ ಹುಡ್ಕೋಕ್ಕೆ ಸ್ವಲ್ಪ ನನಗೆ ಯಾಕೋ ಕನ್ಫ್ಯೂಸ್ ಆಗಿಬಿಡ್ತು. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮತ್ತೆ ಒಂದು ಯಾವುದೋ ರಾಂಗ್ ಫ್ಲೈಓವರ್ ತಗೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಬಂದು ಸ್ವಲ್ಪ ಎಡವಟ್ಟಾಗೋಯ್ತು. ಸೊ ಇಲ್ಲಿಂದ ಮನೆ ಇನ್ನು 28 ಕಿಲೋಮೀಟರ್ ತೋರಿಸ್ತಾ ಇದೆ. 28 ಆದರೆ ಒಂದು 20 ನಿಮಿಷಕ್ಕೆ ಹೋಗ್ಬಿಡ್ತೀವಿ ನಾನ್ ಸ್ಟಾಪ್. ಇವತ್ತು ಭಾನುವಾರ ಇರೋದ್ರಿಂದ ನೈಸ್ ರೋಡ್ ಸ್ವಲ್ಪ ಖಾಲಿ ಇತ್ತು, 2 ವೀಲರ್ ಸೆಕ್ಷನ್ನು. ಯಾಕೆಂದರೆ 2 ವೀಲರ್ ನಾರ್ಮಲಿ ಡೈಲಿ ಕೆಲಸಕ್ಕೆ ಹೋಗೋರು ಮಾತ್ರ ಓಡಾಡ್ತಾರೆ ಹೆಚ್ಚಾಗಿ. ಇದೇನಿದೆ ನೈಸ್ ರೋಡಲ್ಲೇ ಆಕ್ಸಿಡೆಂಟಾ? ಮಳೆ ಬರ್ತಾ ಇದೆ ಕುಂತರು.
ಜರ್ನಿ ಮುಗಿಯೋಕ್ಕೆ ಬಂತು. 3 ದಿವಸದ್ದು ನಂದು ಸೋಲೋ ಜರ್ನಿ. ಇವತ್ತು ಮಾತ್ರ ಕೋಲಾರಿಂದ ನಮ್ಮನೆ ಕೆಂಗೇರಿಗೆ. ಒಂಥರ ಚೆನ್ನಾಗಿತ್ತು, ಕ್ಯಾಶುವಲ್ ರೈಡ್, ಏನು ಟಾಸ್ಕ್ ಇರಲಿಲ್ಲ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.